ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ಅಂದ್ರೆ ದಿನಾಂಕ 8 ನವೆಂಬರ್ 2024 ಶುಕ್ರವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಇವತ್ತು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕಾದಂತ ಕುತೂಹಲಕಾರಿ ಒಂದು ವಿಷಯನ ನಾನು ನಿಮಗೆ ಹಂಚ್ಕೊಂತೀನಿ. ಅದೇನಪ್ಪಾ ಅಂದ್ರೆ, ನನಗೆ ಆಗಾಗ ಅನಿಸುವ ಮಾತೇನಪ್ಪಾ ಅಂದ್ರೆ, ಐಸ್ ಕ್ರೀಮಿಗೂ ಮತ್ತು ಮನುಷ್ಯನ ಆಯಸ್ಸಿಗೂ ಏನೋ ಅವಿನಾಭಾವ ಸಂಬಂಧ ಇದೆ ಅಂತ. ಏನು ಅಷ್ಟು ನಿಖರವಾಗಿ ಮತ್ತು ಖಚಿತವಾಗಿ ಹೇಳುತ್ತಿದ್ದೇನೆ ಅಂತೀರಾ? ಹೌದು, ನಾನು ನಿಮಗೆ ಇದು ಸತ್ಯವಾದ ಮಾತು ನಿಮಗೆ ಉದಾಹರಣೆ ಸಮೇತ ಹೇಳ್ತೇನೆ. ಅದೇನಪ್ಪಾ ಅಂದ್ರೆ, ನಾವು ಐಸ್ ಕ್ರೀಮ್ ತಿಂದರೂ ಕರಗುತ್ತದೆ, ತಿನ್ನದೆ ಹಾಗೆ ಕೈಯಲ್ಲಿ ಇಟ್ಕೊಂಡ್ರೂ ಸಹ ಕರಗುತ್ತದೆ. ಇದು 100ಕ್ಕೆ 100ರಷ್ಟು ಖಚಿತ. ಇದನ್ನ ನೀವು ಒಮ್ಮೆ ಪ್ರಯೋಗ ಮಾಡಿರಬಹುದು. ಹಾಗೇನೆ ನಮ್ಮ ಆಯಸ್ಸು ಕೂಡ, ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೂ ಸಹ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿಲ್ಲ ಅಂದ್ರೂ ನಮ್ಮ ವಯಸ್ಸು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಹಾಗಾಗಿ ತುಂಬಾ ಜನ ಸೋಮಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ನನಗಿನ್ನ ಒಳ್ಳೆ ಅವಕಾಶ ಬಂದಿಲ್ಲ, ನಾನೇನ ಚಿಕ್ಕವನು, ನನಗೆ ವಯಸ್ಸಾಗಿಲ್ಲ, ವಯಸ್ಸಾದ್ಮೇಲೆ ನಾನು ಸಾಧನೆ ಮಾಡ್ತೀನಿ ಅಂತ ಹೇಳ್ತೀರಲ್ವಾ. ಇಂಥವರು ಕಿವಿಗೊಟ್ಟು ಕೇಳಿ. ಏನಪ್ಪಾ ಅಂದ್ರೆ, ನೀವು ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ರೆ ಅವಕಾಶ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ವಯಸ್ಸು ಮಾತ್ರ ಗ್ಯಾರಂಟಿ ಜಾಸ್ತಿ ಆಗುತ್ತೆ, ಇದರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ಸಿಕ್ಕ ಕೆಲಸವನ್ನ, ಸಿಕ್ಕ ಅವಕಾಶವನ್ನ ಉಪಯೋಗಿಸಿಕೊಂಡು ಅದರಿಂದ ಮುಂದೆ ಹೊರದು ಉನ್ನತ ಸ್ಥಾನಕ್ಕೆ ಏರೋದು ಒಳ್ಳೆಯದು. ಸಮಯವನ್ನು ವ್ಯರ್ಥ ಮಾಡಬೇಡಿ ಎನ್ನುವುದು ನನ್ನ ಕಿವಿ ಮಾತು. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ. ಧನ್ಯವಾದ.